ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ ವರ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಒಂದು ಲಕ್ಕಿ ಚಾನ್ಸ್ ಅನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡುತ್ತಿದ್ದೇವೆ. ಪ್ಲೀಸ್ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೆ ಒಂದು ಇನ್ಫಾರ್ಮೇಷನ್ ನೀಡಿ ಸಹಾಯ ಆದರೆ ಮಾಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಇನ್ನು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿಪ್ಪ, ಏಕೆ ಅಂದರೆ ಇನ್ನೊಬ್ಬರಿಗೆ ಈ ವಿಡಿಯೋ ರೀಚ್ ಆಗಿ ಅವರಿಗೆ ಇಷ್ಟು ಇನ್ಫಾರ್ಮೇಷನ್ ತಿಳಿದು ಸಹಾಯ ಆಗುತ್ತೆ, ಅವರು ಸ್ವಲ್ಪ ಖುಷಿ ಪಡ್ತಾರೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಓಕೆ, ಇನ್ನು ಟಾಪಿಕ್ ಬಗ್ಗೆ ಬಂದರೆ, ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಲಕ್ಕಿ ಚಾನ್ಸ್ ಅನ್ನುವ ಒಂದು ಟಾಪಿಕ್, ಹೌದಲ್ವಾ? ಅದು ಏನು ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡುತ್ತಿದ್ದೀರಾ ವಿದ್ಯಾರ್ಥಿಗಳೇ, ಫಸ್ಟ್ ಸೆಮಿಸ್ಟರ್ ಕಂಟಿನ್ಯೂಯಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ CIE ಅಂತ ಕಾಣ್ತಿದೆ. ಕೆಮಿಸ್ಟ್ರಿ ಗ್ರೂಪ್ ಸೆಕ್ಷನ್ಸ್ AIML, FGE, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ H, ಓಕೆ, ECE ಆ್ಯಂಡ್ ME ಆ್ಯಂಡ್ EEE CVI ಅಂತ ಕಾಣ್ತಿದೆ. ಆಲ್ ಡಿಪಾರ್ಟ್ಮೆಂಟ್ಸ್ ಕಾಣ್ತಿದ್ದಾವೆ ನೇಮ್ಸ್. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ ಡೇಟ್ 19/11/2024 ಟ್ಯೂಸ್ಡೇ ಮಾರ್ನಿಂಗ್ 9:15 to 10:30 ಮ್ಯಾಥಮೆಟಿಕ್ಸ್, ಹೌದಾ? ಆಫ್ಟರ್ನೂನ್ ಕೆಮಿಸ್ಟ್ರಿ 2:15 to 3:30 ಹೊರಗೆ ಇರುತ್ತೆ ಸಮಯ. ಓಕೆ, ಇನ್ನು 20/11/2024 ವೆಡ್ನೆಸ್ಡೇ ಇಂಟ್ರೊಡಕ್ಷನ್ ಟು ಇಂಟರ್ನೆಟ್ ಆಫ್ ಥಿಂಗ್ಸ್ ಈ ಸಬ್ಜೆಕ್ಟ್ ಇರುತ್ತೆ. ಓನ್ಲಿ ಒನ್ ಸಬ್ಜೆಕ್ಟ್ ಫಾರ್ ವೆಡ್ನೆಸ್ಡೇ ಆರ್ 20/11/2024. ಓಕೆ, ಇನ್ನು ನೆಕ್ಸ್ಟ್ 21/11/2024 ಥರ್ಸ್ಡೇ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಇದೆ. ಇದು C ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್. ಎಲ್ಲ ಬ್ರಾಂಚಸ್ಗೂ ಇರಲ್ಲ, ಬಟ್ ಕೆಲವು ಬ್ರಾಂಚ್ಗಳಿಗಂತೂ ಪಕ್ಕಾ ಇರುತ್ತೆ. ಓಕೆ, ಇನ್ನು ಫಿಸಿಕ್ಸ್ ಗ್ರೂಪ್ ಸೆಕ್ಷನ್ಸ್ ನೋಡೋದಾದರೆ CSE ಆ್ಯಂಡ್ CSE DSE, ಓಕೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಡೇಟಾ ಸೈನ್ಸ್ ಇಂಜಿನಿಯರಿಂಗ್. ಇನ್ನು ಎರಡನೆಯ ಸೈಕಲ್ ಬಂದ್ಬಿಟ್ಟು ಫಿಸಿಕ್ಸ್ ಗ್ರೂಪ್ ಸೆಕ್ಷನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಇವೆಲ್ಲ ಪ್ರತಿಯೊಂದು ಬ್ರಾಂಚ್ ಬಂತು. ಇವರಿಗೆ ಫಿಸಿಕ್ಸ್ ಸೈಕಲ್ ಇದೆ. ಓಕೆ, ಡೇಟ್ ಕಾಣ್ತಿದೆ 19/11/2024 ಟ್ಯೂಸ್ಡೇ. ಏನಿದೆ, ಪ್ರಿನ್ಸಿಪಲ್ ಆಫ್ ಪ್ರೋಗ್ರಾಮಿಂಗ್ ಯೂಸಿಂಗ್ C ಅಂತ ಕಾಣ್ತಿದೆ, ಹೌದಾ? ಆಫ್ಟರ್ನೂನ್ ಅಪ್ಲೈಡ್ ಫಿಸಿಕ್ಸ್ ಅಂತ ಕಾಣ್ತಿದೆ. ಎಲ್ಲರಿಗೂ ಒಂದೇ ಸಮಯ, ಮುಂಜಾನೆ ಆಗಲಿ ಮಧ್ಯಾಹ್ನ ಆಗಲಿ. ಓಕೆ, ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಈಸ್ ಟೈಮ್ ಸೇಮ್, ಎನಿ ಸೈಕಲ್. ಓಕೆ, ಇನ್ನು 19/11/2024 ಏನಿದೆ, ಪ್ರಿನ್ಸಿಪಲ್ ಆಫ್ ಪ್ರೋಗ್ರಾಮಿಂಗ್ ಯೂಸಿಂಗ್ C ಅಂತ ಇದೆ. ನೆಕ್ಸ್ಟ್ 20/11/2024 ವೆಡ್ನೆಸ್ಡೇ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಸಬ್ಜೆಕ್ಟ್ ಇದೆ ಅಂತ ಹೇಳಿದೆ. ಇದು ಫಿಸಿಕ್ಸ್ ಸೈಕಲ್ ಅವರಿಗೂ ಮತ್ತು ಕೆಮಿಸ್ಟ್ರಿ ಸೈಕಲ್ ಅವರಿಗೂ ಎರಡದು ಒಂದೇ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟ್ 21/11/2024 ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇರುತ್ತೆ ಸ್ಟೂಡೆಂಟ್ಸ್. ಯಾಕೆ ನಾನು ಲಕ್ಕಿ ಚಾನ್ಸ್ ಅಂತ ಹೇಳಿದೆ ಗೊತ್ತಾ? ಟೋಟಲ್ ನಿಮಗೆ ಇರೋದು 8 ಸಬ್ಜೆಕ್ಟ್ಸ್, ಹೌದಾ? ನೀವು ಬರೆಯೋದು ಓನ್ಲಿ 4 ಸಬ್ಜೆಕ್ಟ್ ಫಸ್ಟ್ ಇಂಟರ್ನಲ್ ಮಾತ್ರ. ಸೆಕೆಂಡ್ ಇಂಟರ್ನಲ್ ಇಂದ ಸ್ವಲ್ಪ ಹೆಚ್ಚು ಆಗ್ತವೆ ಸಬ್ಜೆಕ್ಟ್ಸ್. ಓಕೆ, ಈಗ ಲಕ್ಕಿ ಚಾನ್ಸ್ ಏನು, ಫಸ್ಟ್ ಇಂಟರ್ನಲ್ಗೆ ಸಬ್ಜೆಕ್ಟ್ಸ್ ಓದೋದು ತಪ್ಪಿದೆ, 4 ಸಬ್ಜೆಕ್ಟ್ಸ್ ಓದ್ತಿದ್ದೀರಾ, ಅದಕ್ಕೆ ಗುಡ್ ನ್ಯೂಸ್. ಎಲ್ಲ ಕಾಲೇಜುಗಳಲ್ಲಿ ಇದೇ ಟೈಮ್ ಟೇಬಲ್ ಇರಲ್ಲ, ಇದೇ ಡೇಟ್ ಇರಲ್ಲ, ಅದನ್ನು ತಿಳಿದುಕೊಳ್ಳಿ. ಚೇಂಜ್ ಇರುತ್ತೆ ಪ್ರತಿಯೊಂದು ಕಾಲೇಜ್. ಓಕೆ, ಇನ್ನು ರೂಮ್ ಅಲಾಟ್ಮೆಂಟ್ ಅಂತ ನಿಮ್ಮ ಕಾಲೇಜಲ್ಲಿ ತಿಳಿಸ್ತಾರೆ. ಓಕೆ, ಇಂತಹ ರೂಮಲ್ಲಿ ನೀವು ಬರೆಯೋದು ಪರೀಕ್ಷೆ ಅನ್ನೋದು. ಓಕೆ, ತಿಳಿದುಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ಆಯಿತು ಸ್ಟೂಡೆಂಟ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್.